ಜಗದ್ಗುರು ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ ಧರ್ಮ ಬಂಧುಗಳಿಗೆ ಅತ್ಯಂತ ಶ್ರದ್ಧೆಯಿಂದ ನಮನಗಳನ್ನು ಸಮರ್ಪಿಸ್ತೇನೆ. ಮೊದಲಿಗೆನೆ ಹೇಗೆ ಹೇಳಿ, ಅರ್ಬನ್ ನಕ್ಸಲರ ಅಥವಾ ಲೆಫ್ಟ್ ಎಕೋಸಿಸ್ಟಮ್ನ ಕನೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ ಕಳೆದ 10-15 ವರ್ಷಗಳಿಂದಲೂ ಕೂಡ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ಅವ್ರ ಕನೆಕ್ಷನ್ ಕಂಡು ನಮಗೆ ಹೊಟ್ಟೆ ಉರಿ ಆಗುತ್ತೋ ಅಥವಾ ನಾವು ಮಾಡ್ಲಿಕ್ಕಾಗಲ್ಲ ಅಂತ ಸಂಕಟ ಆಗುತ್ತೋ ಅಂತ ನನಗೂ ಸೇರಿದಂತೆ, ಅದು ಬಹುಶಃ ಚಂದ್ರಿಗೆ ಮಾತ್ರ ಅಲ್ಲ, ನನಗೂ ಹಂಗೆ ಅನ್ಸುತ್ತೆ. ನಮಗೇನು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೊಟ್ಟೆ ಉರಿ ಇದೆಯಾ ಅವ್ರ ಮೇಲೆ ಹೇಗೆ ಅಂತ. ಕನೆಕ್ಷನ್ ಹೆಂಗಿದೆ, ಸ್ವಿಸ್ಸೇಡ್ನವರು ಫಂಡ್ ಮಾಡ್ತಾರೆ, ಅಮೆರಿಕಾದವರು ಫಂಡ್ ಮಾಡ್ತಾರೆ, ಜರ್ಮನಿಯವರು ಫಂಡ್ ಮಾಡ್ತಾರೆ, ಫ್ರಾನ್ಸ್ ಅವರು ಫಂಡ್ ಮಾಡ್ತಾರೆ, ನೀವು ಆಸ್ಟ್ರೇಲಿಯಾ ಫಂಡ್ ಮಾಡುತ್ತೆ ಈ ಥರದ ಕೆಲಸಗಳಿಗೆ ಜಗತ್ತಿನಾದ್ಯಂತ. ಇವರೆಲ್ಲರೂ ಫಂಡ್ ಮಾಡ್ಕೊಂಡು ಹೀಗೆ ಮಾಡ್ತಾರೆ, ನಮ್ಗೆ ಯಾರ್ದು ಇಲ್ವಲ್ಲ, ನಮ್ಗೆ ಯಾರು ಸಿಗಲ್ವಲ್ಲ ಅಂತ ನಾವು ಅಂದ್ಕೊಳ್ಳೋದಾದ್ರೆ, ನಮಗೆ ಭಗವಂತನೇ ವ್ಯವಸ್ಥೆ ಮಾಡಿಕೊಟ್ಟಿರೋ ಲಾಭ. ನಾನು ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳೋದು, ನಾವೆಲ್ಲರೂ ಸೇರೋದಿಲ್ಲ ಒಂದ್ ಕಡೆ ಸೇರೋದಿಲ್ಲ ಅಂತೀವಿ. ಇನ್ನೊಂದು 2 ದಿನ ಕಳೆದ್ರೆ ಚೌತಿ ಬರುತ್ತೆ. ಲೆಫ್ಟ್ ಎಕೋಸಿಸ್ಟಮ್ಗಳು ತಿಪ್ಪರ್ಲಾಗ ಹೊಡೆದ್ರು ಈ ತರ ಎಲ್ಲರನ್ನೂ ಒಂದೇ ಕಡೆ ಸೇರಿಸಬಲ್ಲಂತ, ಸಹಜವಾಗಿ ಸೇರಬಲ್ಲಂತ ಮತ್ತೊಂದು ವ್ಯವಸ್ಥೆ ಇಲ್ಲ. ಅದು ಹಿಂದೂ ಧರ್ಮಕ್ಕೆ ಮಾತ್ರ ಇರುವಂತ ವ್ಯವಸ್ಥೆ. ನಾವು ಬಳಸ್ಕೊಳ್ಳೋದನ್ನು ಸೋತೋಗಿದ್ದೀವಿ. ಇದನ್ನ ಸರಿಯಾಗಿ ಬಳಸ್ಕೊಂಡಂತ ತಿಲಕರು ಸಾರ್ವಜನಿಕ ಗಣೇಶೋತ್ಸವದ ಪರಿಕಲ್ಪನೆಯನ್ನೇ ಕೊಟ್ಟು ಸ್ವಾತಂತ್ರ್ಯೋತ್ಸವಕ್ಕೆ ಬೇಕಾಗಿರುವ ಬೀಜವನ್ನು ಬಿತ್ತಲಿಕ್ಕೆ ಸಾಧ್ಯ ಆಯಿತು ಅಂತ. ಹಾಗಂತ ಬರೀ ಚೌತಿ ಮಾತ್ರನ ಅಂತ ಕೇಳಿದ್ರೆ, ಸ್ವಲ್ಪ ದಿನಕ್ಕೆ ದಶಹರಾ ಬರುತ್ತೆ, ನಾವೆಲ್ಲರೂ ಪ್ರೀತಿಯಿಂದ ಮಾಡ್ತೀವಿ. ಬೆಂಕಿ ಕಡ್ಡಿಗೆ ಗೀರ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಮಹಿಷ ದಸರಾನು ಮಾಡಬೇಕು ಅಂತ. ಆದ್ರೆ ದಸಹರಾಕ್ಕೆ ನಾವು ಬಂಗಾಳದಿಂದ ಹಿಡಿದು ನಾವು ಕನ್ಯಾಕುಮಾರಿಯವರೆಗೆ, ನಾನು ಕಾಶ್ಮೀರವನ್ನು ಬಿಡ್ತೀನಿ ಅಷ್ಟೇ, ಉಳಿದಂತೆ ಎಲ್ಲ ಇಡೀ ದೇಶದ ಮೂಲೆಗಳಲ್ಲೂ ಕೂಡ ಆ ದುರ್ಗೆಯನ್ನು ಪೂಜಿಸೋದು ಏನು ಅದ್ಭುತವಾಗಿ ಆನಂದಿಸ್ತೀವಿ. ನಾವೆಲ್ಲರೂ ಒಟ್ಟಾಗಿ ಮಾಡ್ತೀವಿ. ದೀಪಾವಳಿ ಬಂದಾಗ ಸೆಲೆಬ್ರೇಷನ್ಸ್ ಮಾಡ್ತೀವಿ. ಹೋಳಿಯಲ್ಲಿ ಬಣ್ಣವನ್ನ ಎರಚ್ತಾ ತರುಣಿಯರೂ ಕೂಡ ಈ ಸಮಾಜದೊಳಗೆ ಈ ವಿಚಾರಧಾರೆಯೊಂದಿಗೆ ಒಂದಾಗಬಹುದಾಗಿರುವಂತ ಒಂದು ಬೇಸ್ ಇದೆಯಲ್ಲ, ನನಗನ್ಸುತ್ತೆ ಜಗತ್ನಲ್ಲಿ ಮತ್ತಾರಿಗೂ ಇಲ್ಲದೆ ಇರುವಂತ ಒಂದು ಅದ್ಭುತವಾಗಿರೋ ವ್ಯವಸ್ಥೆಯನ್ನ ನಮ್ಮ ಪೂರ್ವಜರು ಹಾಕೊಟ್ಟಿದ್ದಾರೆ. ಉಪಯೋಗಿಸ್ಕೊಳ್ಳಿಕ್ಕೆ ಸೋತು ಹೋಗಿದ್ದೀವಿ ಅಂತ ನನಗನ್ಸುತ್ತೆ. ಮಿತ್ರ, ಇರುವ ಕಡಿಮೆ ಸಮಯದಲ್ಲಿ ನಾನು ಅತ್ಯಂತ ವೇಗವಾಗಿ 2x ಸ್ಪೀಡ್ ನಲ್ಲಿ ನಿಮ್ಗೆ ಹೇಳಬೇಕಾಗಿರುವ ಕೆಲವು ಸಂಗತಿಗಳನ್ನು ಹೇಳ್ಕೊಳ್ತೀನಿ. ಮೊದಲನೇದು, ರೈಟ್ ಲೆಫ್ಟ್ ಅನ್ನುವಂಥ ಪದಗಳಿಗೆ ಅರ್ಥವೇ ಉಳ್ಕೊಂಡಿಲ್ಲ ಇವತ್ತು. ಯಾರು ಇಲ್ಲಿ ರೈಟೋ ಅವರು ಅಮೆರಿಕಕ್ಕೆ ಹೋದ್ರೆ ಲೆಫ್ಟ್, ಯಾರು ಇಲ್ಲಿ ಲೆಫ್ಟ್ ಅಮೆರಿಕಾದಲ್ಲಿ ಆ ವಿಚಾರಧಾರೆಯನ್ನ ರೈಟ್ ಅಂತ ಕರೀತಾರೆ. ಹೀಗಾಗಿ ರೈಟು ಲೆಫ್ಟ್ ಅನ್ನೋದು ಯೂನಿವರ್ಸಲಿ ಒಂದೇ ಉಳ್ಕೊಂಡಿಲ್ಲ. ಈ ಕಾರಣಕ್ಕೋಸ್ಕರವೇ ಫಾರ್ ಲೆಫ್ಟ್ ಫಾರ್ ರೈಟು ತುಂಬಾ ಇದೆ. ಈಗ ಇದಮಿತ್ತಮ್ ಅಂತ ಯಾರನ್ನೂ ಹೇಳಲಿಕ್ಕೆ ಬರಲ್ಲ, ಇವನ್ ಪಕ್ಕಾ ರೈಟು ಅಂತ ಹೇಳಲಿಕ್ಕೆ ಬರಲ್ಲ. ನೀವು ಯಾರಾದ್ರೂ ಲೆಫ್ಟ್ ಅಂತ ನೀವು ತೋರಿಸ್ತಿರ್ತಿರಲ್ಲ, ಬಿಜೆಪಿ ಗವರ್ಮೆಂಟ್ ಬರ್ಲಿ, ನಿಮ್ಮ ಹತ್ರ ಬಂದು ಅವನೇ ನಿಂತಿರ್ತಾನೆ, ಏನಾದ್ರೂ ಒಂದು ಕೊಡಿಸಿ ಸರ್ ಅಂತ. ಈ ರೈಟು ಲೆಫ್ಟು ಇಲ್ಲ, ಈ ವಾದ ಯಾವುದು ಉಳಿದಿಲ್ಲ ಇವತ್ತು, ಅವಕಾಶವಾದ ಮಾತ್ರ ಉಳ್ಕೊಂಡಿರೋದು. ಈಗ ಯಾಕೆ ಸ್ವಲ್ಪ ಇವ್ರು ಮೆರೆದಂಗೆ ಕಾಣ್ತಾರೆ ಅಂತಂದ್ರೆ, ಈ ಪಕ್ಷವನ್ನ ಬೀಳಿಸಲಿಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನ ಜಾಗತಿಕ ಮಟ್ಟದಲ್ಲಿ ಮಾಡ್ತಿರುವಂತ ಪ್ರಯತ್ನ ಇರೋದ್ರಿಂದ ಸ್ವಲ್ಪ ಎದ್ದು ಬಂದಂತೆ ಕಾಣುತ್ತೆ, ಬಿಟ್ರೆ ಇವ್ರು ಹೇಗೇನೂ ಇಲ್ಲ. ನಾನು ಸ್ವಲ್ಪ ಬೇಸಿಕ್ ಆಗಿ ನಿಮಗೆ ಯಾಕೆ ಈ ವಿಚಾರಧಾರೆಗಳು ಹೀಗಿವೆ, ಈ ಅರ್ಬನ್ ನಕ್ಸಲರ ಮೂಲ ವಿಚಾರಧಾರೆ ಎಲ್ಲಿಂದ ಬರುತ್ತೆ, ಇವ್ರಿಗೆ ಯಾಕೆ ಮುಸಲ್ಮಾನರ ಮೇಲೆ ಪ್ರೀತಿ, ಇವ್ರು ಯಾಕೆ ಮಹಿಳೆಯರ ಮೇಲೆ ಪ್ರೀತಿ ಅಂತ ತೋರಿಸ್ಕೊಳ್ತಾರೆ, ಇವ್ರು ಯಾಕೆ ಜಾತಿಗಳ ಮೇಲೆ ವಿಶೇಷವಾದ ಗಮನ ಹರಿಸ್ತಾರೆ ಅಂತ ಒಂದು ಪುಟ್ಟ ಸಂಗತಿ ಹೇಳ್ಬಿಡ್ತೀನಿ ನಾನು. ಮೊದಲಿಗೆ ಮಾರ್ಕ್ಸ್ನ ಒಂದು ವಾದ ಇತ್ತು. ಮಾರ್ಕ್ಸ್ನ ವಾದ ಏನು ಅಂತಂದ್ರೆ, ಯಾವುದೇ ಒಂದು ಥೀಸಿಸ್ ಇದ್ರೆ ಅದಕ್ಕೊಂದು ಆಂಟಿ ಥೀಸಿಸ್ ಇದ್ದೇ ಇರುತ್ತೆ ಅಂತ. ನೀವೊಂದು ಸ್ಥಾಪಿತವಾಗಿರುವಂತ ಸತ್ಯ ಯಾವುದಾದ್ರೂ ಹೇಳಿ, ಉದಾಹರಣೆಗೆ ದೇವರನ್ನು ಕಾಣಲಿಕ್ಕೆ ಇಂಥದ್ದೊಂದು ಮಾರ್ಗ ಇದೆ ಅಂತ ಹೇಳಿ, ಮಾರ್ಕ್ಸ್ನ ಪ್ರಕಾರ ಈ ಥೀಸಿಸ್ಗೆ ಒಂದು ಆಂಟಿ ಥೀಸಿಸ್ ಇರಲೇಬೇಕು, ಇಲ್ಲ ಇದು ಮಾರ್ಗವಲ್ಲ ಅಂತ ಹೇಳುವಂತ ಮತ್ತೊಂದು ಧೋರಣೆ ಇರಲೇಬೇಕು ಅಂತ ಮಾರ್ಕ್ಸ್ನ ವಾದ. ಈ ಧೋರಣೆ ಇದ್ದಾಗ ಈ ಧೋರಣೆ ಮತ್ತು ಮೂಲ ಧೋರಣೆ ಮತ್ತು ವಿರೋಧಿ ಧೋರಣೆಗಳ ನಡುವೆ ಕಿತ್ತಾಟ ಶುರುವಾಗಿ ಹೊಸದೊಂದು ಸಿದ್ಧಾಂತ ಹುಟ್ಕೊಳ್ಳುತ್ತೆ. ಅದು ಸಿಂಥಸಿಸ್ ಆಗಿ ಬರುವಂತ ಸಿದ್ಧಾಂತ ಅನ್ನೋದು ಮಾರ್ಕ್ಸ್ನ ಸಿದ್ಧಾಂತ. ಅವನು ಹಂಗೆ ಮಾಡಿದ್ದು, ಒಬ್ಬ ಯಾರಾದ್ರೂ ಶ್ರೀಮಂತ ಇದ್ದಾನೆ ಅಂತಂದ್ರೆ ಅವನಿಂದ ಶೋಷಣೆಗೊಳಗಾದ ಬಡವ ಇರಲೇಬೇಕು ಅಂತ ಆಂಟಿಥೀಸಿಸ್.
ಹಿಂಗಾಗಿ ಈ ಬಡವ, ಈ ಕಾರ್ಮಿಕ ಅನ್ನೋನು ಶ್ರೀಮಂತನ ವಿರುದ್ಧ ಹೋರಾಟ ಮಾಡಬೇಕು, ಗಲಾಟೆ ಮಾಡಬೇಕು. ಇವರಿಬ್ಬರ ಗಲಾಟೆಗಳಿದ್ದಾಗಿ ಹೊಸದೊಂದು ಸಿದ್ಧಾಂತ ಬರುತ್ತೆ. ಅದು ನಮಗೆ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಒಂದು ಸಿದ್ಧಾಂತ. ಆದ್ರೆ ಕಾಲಕ್ರಮದಲ್ಲಿ ಈ ಸಿದ್ಧಾಂತ ಫೇಲ್ಯೂರ್ ಆಯಿತು. ಸ್ವಲ್ಪ ರಷ್ಯಾದಲ್ಲಿ ಯಶಸ್ಸನ್ನು ಕಾಣ್ತು ಬಿಟ್ರೆ ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ಈ ಮಾರ್ಕ್ ಸಿದ್ಧಾಂತಕ್ಕೆ ಲೆಫ್ಟ್ ಐಡಿಯಾಲಜಿ ಅಂತ ಏನಿವತ್ತು ನಾವು ಕರೆಯುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂತ ಬೆಂಬಲ ಏನು ಸಿಗಲಿಲ್ಲ. ಆಗ ಯೋಚನೆ ಮಾಡ್ತು ಈ ಈ ಈ ಎಕೋಸಿಸ್ಟಮ್ ನ ಒಳಗಿರುವಂತ ಜನ ಆಗ ಯೋಚನೆ ಮಾಡಿದ್ರು ಮಾರ್ಕ್ಸ್ನ ಸಿದ್ಧಾಂತ ಎಲ್ಲಿ ಫೇಲ್ಯೂರ್ ಆಯ್ತು ಅಂತ. ಆಗ ಹುಡುಕಾಟಕ್ಕೆ ಶುರು ಮಾಡಿದ್ರಲ್ಲ, ಆ ಹುಡುಕಾಟಕ್ಕೆ ಶುರು ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು, ಗ್ರಾಮ್ಸ್ಕಿ ಈ ಮಾತನ್ನು ಹೇಳ್ತಾನೆ. ಅವನೇನ್ ಹೇಳ್ತಾನೆ ಅಂತಂದ್ರೆ, ಈ ಸಿದ್ಧಾಂತ ಫೇಲ್ಯೂರ್ ಯಾಕಾಯ್ತು ಅಂತಂದ್ರೆ, ಯಾವ ಆಂಟಿ ಥೀಸಿಸ್ ಅನ್ನ ಹುಡುಕುವಂತ ಪ್ರಯತ್ನ ಮಾಡ್ತೀವೋ ಆ ಆಂಟಿ ಥೀಸಿಸ್ ಅನ್ನ ಮೀರಿ ಥೀಸಿಸ್ ಅನ್ನ ಬಲಗೊಳಿಸುವಂತ ಸಂಸ್ಕೃತಿಯೊಂದು ಬೇರು ಬಿಟ್ಟಿರುತ್ತೆ. ಎಲ್ಲಿಯವರೆಗೂ ಆ ಸಂಸ್ಕೃತಿಯನ್ನ ಕಿತ್ತು ಬಿಸಾಡೋದಿಲ್ವೋ ಅಲ್ಲಿವರೆಗೂ ಆಂಟಿ ಥೀಸಿಸ್ ಜಯಗಳಿಸೋದಿಲ್ಲ. ಇದು ಗ್ರಾಮ್ಸ್ಕಿಯ ಸಿದ್ಧಾಂತ. ಇವತ್ತು ಜಗತ್ನಲ್ಲಿ ಇವರು ಏನು ವೋಕಿಸಮ್ ಅಂತ ಹೇಳ್ತಾರೋ, ಪೋಸ್ಟ್ ಮಾಡರ್ನಿಸಮ್ ಅಂತ ಹೇಳ್ತಾರೋ, ಇದೆಲ್ಲದಕ್ಕೂ ಮೂಲ ಸಿದ್ಧಾಂತ ಅವತ್ತು ಕೊಟ್ಟಿದ್ದು. ಅಂದ್ರೆ ಒಂದು ಥೀಸಿಸ್ಗೆ ಆಂಟಿ ಥೀಸಿಸ್ ಹುಟ್ಕೊಳ್ಳುತ್ತೆ. ಈ ಆಂಟಿ ಥೀಸಿಸ್ ಗೆಲ್ಲಬೇಕು ಅಂದ್ರೆ ಕಲ್ಚರ್ ನಾಶ ಮಾಡಬೇಕು. ಕಲ್ಚರ್ ನಾಶ ಮಾಡೋದು ಅಂದ್ರೆ ಏನು? ಅಲ್ಲಿನ ಶಾಲಾ ವ್ಯವಸ್ಥೆಯನ್ನು ಧ್ವಂಸಗೊಳಿಸಬೇಕು, ಅಲ್ಲಿನ ದೇವಸ್ಥಾನಗಳನ್ನು ಧ್ವಂಸಗೊಳಿಸಬೇಕು, ಅಲ್ಲಿನ ಪೂಜೆ ಪುರಸ್ಕಾರಗಳನ್ನ ಅಥವಾ ಹಬ್ಬಗಳನ್ನು ಧ್ವಂಸಗೊಳಿಸಬೇಕು, ಅಲ್ಲಿನ ಮೂಲ ವಿಚಾರಧಾರೆಯನ್ನ ಕಾಪಾಡ್ಕೊಂಡು ಬಂದಿರುವಂತ ಎಲ್ಲವನ್ನೂ ಧ್ವಂಸಗೊಳಿಸಬೇಕು. ಹಿಂದೂ ಧರ್ಮದ ವಿಚಾರಕ್ಕೆ ಬರೋದಾದ್ರೆ ವೇದಗಳು ಸರಿ ಇಲ್ಲ ಅಂತ ಹೇಳಬೇಕು. ಹಿಂದೂಗಳ ವಿಚಾರಕ್ಕೆ ಬರೋದಾದ್ರೆ ದಸಹರಾ ಮಾಡ್ತೀರಾ ಅಂತಂದ್ರೆ ನೀವು ದೇವಿಯ ಆರಾಧನೆ ಮಾಡುವ ಬದಲು ಮಹಿಷನ ಆರಾಧನೆ ಮಾಡಬೇಕು ಅಂತ ಹೇಳಿ ಇದರ ಸಿದ್ಧಾಂತವನ್ನು ತಿರುಚುವ ಪ್ರಯತ್ನ ಮಾಡೋದಿದೆಯಲ್ಲ, ಇದು ಗ್ರಾಮ್ಸ್ಕಿ ಕೊಟ್ಟ ಸಿದ್ಧಾಂತ. ಅದರ ಆಧಾರದ ಮೇಲೆ ಜಗತ್ನಲ್ಲಿ ಪೋಸ್ಟ್ ಮಾಡರ್ನಿಸಮ್ ಬಂತು, ಎಲ್ಲ ಬಂತು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿಯೊಂದಕ್ಕೂ ಕೂಡ ಒಂದು ಆಂಟಿ ಥೀಸಿಸ್ ಹುಡುಕ್ತಾರೆ. ಅಲ್ಲಿ ಒಬ್ಬನನ್ನ ವಿರೋಧಿಸುವ ಮತ್ತೊಬ್ಬನನ್ನ ಹುಡುಕೋ ಪ್ರಯತ್ನ ಮಾಡ್ತಾರೆ. ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ಬ್ಲ್ಯಾಕ್ ಅಂತಿದ್ರೆ ಅಮೆರಿಕಾದಲ್ಲಿ, ಸುಮ್ಮನೆ ಎಕ್ಸಾಂಪಲ್ ನಿಮ್ಗೆ ಹೇಳೋದು, ಅಮೆರಿಕಾದಲ್ಲಿ ಒಬ್ಬ ಬ್ಲ್ಯಾಕ್ ಇದ್ರೆ ಅವನನ್ನ ಶೋಷಿಸುವಂತ ವೈಟ್ ಇರಲೇಬೇಕು. ಹೀಗಾಗಿ ನಾವು ಬ್ಲ್ಯಾಕಿನ ಪರವಾಗಿ ನಿಲ್ಲಬೇಕು ಮತ್ತು ವೈಟ್ಸ್ ಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ. ನೀವು ಭಾರತಕ್ಕೆ ಬರೋದಾದ್ರೆ, ಇಲ್ಲೊಬ್ಬ ದಲಿತ ಇದ್ರೆ ಇವನನ್ನ ಶೋಷಿಸುವ ಒಬ್ಬ ಬ್ರಾಹ್ಮಣ ಇರಲೇಬೇಕು. ಹಂಗೇನಿಲ್ಲ, ಇರಲೇಬೇಕು ಅಂತ ಏನಿಲ್ಲ. ಆದ್ರೆ ಅವರ ಸಿದ್ಧಾಂತದ ಪ್ರಕಾರ ಒಬ್ಬ ದಲಿತ ಇದ್ರೆ ಶೋಷಿಸುವ ಬ್ರಾಹ್ಮಣ ಇರಲೇಬೇಕು. ನೆಕ್ಸ್ಟ್, ಒಬ್ಬ ಹೆಂಡತಿ ಅಂತಿದ್ರೆ, ಚೆನ್ನಾಗಿದೆ ಇದು, ಒಬ್ಬ ಹೆಂಡತಿ ಅಂತಿದ್ರೆ ಶೋಷಿಸುವ ಗಂಡ ಒಬ್ಬ ಇರಲೇಬೇಕು. ಹೆಂಡತಿ ಗಂಡನನ್ನ ಶೋಷಣೆ ಮಾಡುವ ಪ್ರಕ್ರಿಯೆ ಇಲ್ಲವೇ ಇಲ್ಲ. ಆದ್ರೆ ಹೆಂಡತಿ ಅಂತಿದ್ರೆ ಶೋಷಣೆ ಮಾಡುವ ಗಂಡ ಇರಬೇಕು. ಹೆಣ್ಣು ಅಂತಿದ್ರೆ ಶೋಷಿಸುವ ಗಂಡು ಇರಲೇಬೇಕು. ಅಂಡ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್, ಮಕ್ಕಳು ಅಂತಿದ್ರೆ ಶೋಷಿಸುವ ಅಪ್ಪ ಅಮ್ಮ ಇರಬೇಕು. ಈ ಥೀಸಿಸ್ ನ ಥಾಟ್ ಹೋಗೋದೇ ಹಂಗೆ. ಹಿಂಗಾಗಿ ಮುಸಲ್ಮಾನ ಅಂತಿದ್ರೆ ಶೋಷಿಸುವ ಹಿಂದೂ ಇರಲೇಬೇಕು. ನಮಗೆ ಎಲ್ಲ ಕಡೆಯಲ್ಲೂ ಇರೋ, ನನಗೆ ಯಾವಾಗಲೂ ಅನ್ನಿಸ್ತಿತ್ತು, ಯಾಕೆ ಇವರಿಗೆ ಮುಸಲ್ಮಾನ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ. ಇದರ ಉದ್ದೇಶ ಇಷ್ಟೇ, ಒಟ್ಟಾರೆ ಒಬ್ಬ ವ್ಯಕ್ತಿನ ಹಿಡ್ಕೋಬೇಕು, ಅವನನ್ನ ಶೋಷಿಸುವವರು ಯಾರಂತೂ ಗುರುತಿಸಿ ಅವನನ್ನು ಭಡ್ಕಾಯಿಸಿ ಎತ್ತಿ ಕಟ್ಟಿ ಕಿತ್ತಾಟ ಶುರುವರಿಸಬೇಕು. ಸಿಂಥಸಿಸ್ ನ ನಂತರ ಏನು ಸಿದ್ಧಾಂತ ಬರುತ್ತೋ ಅದನ್ನ ಎಲ್ಲರೂ ಆಚರಿಸುವಂತೆ ಮಾಡಬೇಕು ಅಂತ ಪ್ರಯತ್ನ. ಬಟ್ ಅಲ್ಟಿಮೇಟ್ಲಿ ತಮ್ಮ ಗುರಿಯನ್ನ ಸಾಧಿಸಿಕೊಳ್ಳಿಕ್ಕೆ ಇವ್ರು ಮಾಡುವಂತ ಪ್ರಯತ್ನ ಒಂದೇ ಒಂದು ಉದ್ದೇಶ ಅವ್ರದ್ದೇನು ಅಂದ್ರೆ, ಇಡೀ ಜಗತ್ತನ್ನ ಕದನ ಭೂಮಿ ಮಾಡಬೇಕು ಅಂತ. ಮಿತ್ರರೇ, ಗೊತ್ತಿರಲಿ, ಇವತ್ತು ನಾನು ನೀವು ಇಲ್ಲಿ ಸೇರ್ಕೊಂಡು ಏನ್ ಮಾಡ್ತಿದೀವೋ ಈ ಗಲಾಟೆ ಬರೀ ನಮ್ದು ಮಾತ್ರ ಅಂತ ತಿಳ್ಕೊಳ್ಬೇಡಿ. ಅಮೆರಿಕಾದಲ್ಲೂ ಈ ಗಲಾಟೆಯನ್ನ ಕ್ರಿಶ್ಚಿಯನ್ರು ಮಾಡ್ತಿದ್ದಾರೆ. ನಮ್ಮ ಮೇಲೆ ಈ ವೋಕಿಸಮ್ ನ ಹೋರಾಟ ನಡೀತಿದೆ, ವೋಕಿಸಮ್ ನಮ್ಮ ಮೇಲೆ ಶೋಷಣೆ ಮಾಡ್ತಿದೆ ಅಂತ ಅಮೆರಿಕಾದಲ್ಲಿ ಕ್ರಿಶ್ಚಿಯನ್ರು ಗಲಾಟೆ ಮಾಡ್ತಾರೆ. ಇವತ್ತು ಇಸ್ರೇಲ್ ಇಷ್ಟು ದೊಡ್ಡ ಹೋರಾಟ ಮಾಡುತ್ತೆ ಪ್ಯಾಲೆಸ್ತೈನಿನ ವಿರುದ್ಧ, ಇಸ್ರೇಲ್ನ ವಿರುದ್ಧ ಗಲಾಟೆ ಮಾಡ್ತಿದಾರಲ್ಲ, ಮತ್ತಿದೆ ವೋಕಿಸಮ್ ನ ಜನ ಗಲಾಟೆ ಮಾಡ್ತಿರೋದು. ಅವರು ಬರೀ ಹಿಂದೂಗಳ ವಿರುದ್ಧ ಅಂತಲ್ಲ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಈ ಶೋಷಣೆಯ ಚಿಂತನೆ ಬರುತ್ತೋ, ಚಿಂತನೆ ಅಂತ ಅವ್ರು ಹುಡುಕ್ತಾರೋ ಅಲ್ಲೆಲ್ಲವೂ ಕೂಡ ಎದುರು ನಿಲ್ಲೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರಿಗನ್ಸಿದೆ ಎಲ್ಲರನ್ನೂ ಸೋಲಿಸೋದು ಸುಲಭ, ಆದ್ರೆ ಹಿಂದೂಗಳನ್ನ ಸೋಲಿಸೋದು ಸ್ವಲ್ಪ ಕಷ್ಟ ಇದೆ ಅಂತ ಇತ್ತೀಚೆಗೆ ಸ್ವಲ್ಪ ಗಟ್ಟಿ ದನಿಯಲ್ಲಿ ಇದಕ್ಕೆ ಬೇಕಾಗಿರುವಂತ ಒಂದು ಫೈನಲ್ ಬ್ಲೋ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿರೋದ್ರಿಂದ ನಾವು ಇದನ್ನ ಗಂಭೀರವಾಗಿ ಕಾಣ್ತಾ ಇದೀವಿ. ಇದು ಒಂದನೇದು. ಇನ್ ಎರಡನೇದು, ಕಳೆದ 10 ವರ್ಷಗಳಲ್ಲಿ ಇವರು ಏನೇನು ಪ್ರಯತ್ನ ಮಾಡಿದ್ರೋ ಅದನ್ನೆಲ್ಲ ಮೀರಿ
ಹಿಂದುತ್ವದ ಕಡೆಗೆ ಭಾರತ ಟಿಲ್ಟ್ ಆಗ್ತಾ ಇರುವಂತ, ತರುಣ ಪೀಳಿಗೆಯನ್ನ ಆ ಕಡೆ ಎಳ್ಕೊಂಡು ಹೋಗ್ತಿರುವಂತ ದೃಶ್ಯ ಕಾಣ್ತಿದೆಯಲ್ಲ, ಅದನ್ನ ಸಹಿಸಿಕೊಳ್ಳಿಕ್ಕಾಗದೆ ಈಗ ಅತ್ಯಂತ ವೇಗವಾಗಿ ಅವರು ತಮ್ಮ ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸೋದು. ಈ ಪ್ರಯತ್ನದ ಹಾದಿ ಹೆಂಗಿರುತ್ತೆ ಅಂತಂದ್ರೆ, ನಾನಿವತ್ತು ನಗರ ನಕ್ಸಲರ ಕಾರ್ಯವೈಖರಿನ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಂದ್ರೆ ಡೀಪ್ ಸ್ಟೇಟ್ ಬರುತ್ತೆ, ಎಲ್ಲವೂ ಬರುತ್ತೆ. ಹೇಗೆ ಕೆಲಸ ಮಾಡ್ತಾರೆ ಅಂತಂದ್ರೆ, ಒಂದು ಸಿದ್ಧಾಂತವನ್ನ ಇವರೇ ಹುಟ್ಟಾಕ್ತಾರೆ, ಇರಬೇಕು ಅಂತಿಲ್ಲ, ಒಂದು ಸಿದ್ಧಾಂತವನ್ನು ಹುಟ್ಟಾಕ್ತಾರೆ. ಉದಾಹರಣೆಗೆ ದಲಿತರ ವಿಚಾರವಾಗಿ ಒಂದು ಸಿದ್ಧಾಂತ ಅಂತ ಹೇಳಿ, ಆ ದಲಿತರ ಕುರಿತಂತೆ ಇವರೇ ಹುಟ್ಟಾಕ್ತಾರೆ, ಹೊಸ ಹೊಸ ವಿಚಾರಧಾರೆಗಳನ್ನು ಹುಟ್ಟಾಕ್ತಾರೆ, ಅದನ್ನ ಒಂದಷ್ಟು ಜನಕ್ಕೆ ಕೊಡ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಆ ಸಿದ್ಧಾಂತವನ್ನ ತಯಾರು ಮಾಡಿಕೊಂಡು ಅದನ್ನ ಬಲವಾಗಿ ಪ್ರತಿಪಾದಿಸಬಲ್ಲಂತ ತೀವ್ರಗಾಮಿಗಳನ್ನ ತಯಾರು ಮಾಡ್ತಾರೆ. ಇದು ಎರಡನೇ ಹಂತ. ಇದು ಯಾವುದು ನಮ್ ಕಣ್ಣಿಗೆ ಕಾಣೋದಿಲ್ಲ, ಸೈಲೆಂಟ್ ಆಗಿ ನಡೆಯುವಂತ ಸಂಗತಿ. ಮೊದಲು ಒಂದು ಸಿದ್ಧಾಂತವನ್ನು ಹುಟ್ಟಾಕೋದು, ಅದನ್ನ ಬಲವಾಗಿ ಪ್ರತಿಪಾದಿಸಬಲ್ಲಂತ ತೀವ್ರಗಾಮಿಗಳನ್ನು ಹುಟ್ಟಾಕೋದು. ಮೂರನೇದು, ಈ ತೀವ್ರಗಾಮಿಗಳಿಗೆ ಒಂದು ಟೂಲ್ ಕಿಟ್ ರೆಡಿ ಮಾಡ್ಕೊಡೋದು. ನೀವು ಯಾವತ್ತು ಏನೇನ್ ಮಾಡಬೇಕು, ನಿಮ್ಗೆ ಯಾರ್ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಏನ್ ಬರಬೇಕು ಅನ್ನೋ ಟೂಲ್ ಕಿಟ್ ರೆಡಿ ಮಾಡ್ಕೊಡೋದು. ನಾಲ್ಕನೇದು, ಈ ಸಿದ್ಧಾಂತದಲ್ಲಿ ಬಲಿಪಶುಗಳು ಯಾರು ಅಂತ ಗುರುತಿಸೋದು, ಅವರಿಗೆ ಹೆಚ್ಚಿನ ದನಿ ಕೊಡುವಂತ ಪ್ರಯತ್ನ ಮಾಡೋದು. ಇನ್ನು ಐದನೇದು, ಈ ಆಕ್ಟಿವಿಸ್ಟ್ಗಳನ್ನ ತಯಾರು ಮಾಡಿ ಅವರು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋದು, ಆ ಆಕ್ಟಿವಿಸ್ಟ್ಗಳಿಗೆ ಸಿಕ್ಕಾಪಟ್ಟೆ ಪ್ರಚಾರ ಕೊಡೋದು. ಯಾವತ್ತಾದ್ರೂ ಚಂದ್ರು ಮೊಗೇರ್ ಅವರ ಫೋಟೋನ ನೀವು ಪ್ರಜಾವಾಣಿ ಥರದ ಪತ್ರಿಕೆಗಳಲ್ಲಿ ನೋಡಿದ್ದೀರಾ? ಸಿಗಲ್ಲ. ಆದರೆ ಆ ಥರದ ಪತ್ರಿಕೆಗಳು, ನಾನು ಪ್ರಜಾವಾಣಿ ಅಂತಾನೆ ಹೇಳೋದಲ್ಲ, ಅನೇಕ ಪತ್ರಿಕೆಗಳು ಏನ್ ಮಾಡ್ತವೆ, ಹೋರಾಟ ಅಂದ್ರೆ ಯಾರು ಅಂದ್ರೆ 25 ಜನ ಈ ಲೆಫ್ಟಿಸ್ಟ್ಗಳು ನಿಂತ್ಕೊಂಡು ಹೋರಾಟ ಮಾಡ್ತಿದ್ರೆ ಅವ್ರ ಫೋಟೋ ದೊಡ್ಡದಾಗಿ ಬರುತ್ತೆ. ಯಾಕೆ ಅಂದ್ರೆ ಇದು ವ್ಯವಸ್ಥೆಯ ಒಂದು ಭಾಗ. ಆ ಆಕ್ಟಿವಿಸ್ಟ್ಗಳನ್ನ ಪ್ರಚಾರ ಮಾಡಬೇಕು, ಆ ಆಕ್ಟಿವಿಸ್ಟ್ಗಳನ್ನ ಕೊಡಬೇಕು ಅಂತ. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಶಾಹೀನ್ ಬಾಗ್ ಪ್ರೊಟೆಸ್ಟ್ ಆಯ್ತು. ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಹಿಂದುವಿಗೆ ಭಗವಂತ ಕೊಟ್ಟಿರುವ ವರ ಮತ್ತು ಶಾಪ ಮರೆವು ನಮಗೆ ಬಹಳ ಬೇಗ ಮರ್ತೋಗುತ್ತಾ. ಇದ್ದಿದ್ದ ದಿನ ಜೋಶಲ್ಲಿ ಇರ್ತೀವಿ ನಾವು, ಆಮೇಲೆ ಒಂದು ತಿಂಗಳು ಕಳೆದ್ಮೇಲೆ ಮರ್ತೇ ಹೋಗಿರುತ್ತೆ ಆ ಇಶ್ಯೂ. ಆ ಶಾಹೀನ್ ಬಾಗ್ ಪ್ರತಿಭಟನೆ ನಡೆದಾಗ ಸುಮಾರು 3-3.5 ತಿಂಗಳ ಪ್ರತಿಭಟನೆಯಲ್ಲಿ ಟೈಮ್ ಅನ್ನೋ ಮ್ಯಾಗಝೀನು, ಇಂಟರ್ನ್ಯಾಷನಲಿ ರಿನೌಂಡ್ ಮ್ಯಾಗಝೀನು, ಆ ಮ್ಯಾಗಝೀನ್ ಅಲ್ಲಿ ಜಗತ್ತನ್ನ ಪ್ರಭಾವಿಸಬಲ್ಲ 100 ಮಹಿಳೆಯರನ್ನ ಪಟ್ಟಿ ಮಾಡಲಾಯಿತು. ಜಗತ್ತನ್ನ ಪ್ರಭಾವಿಸಬಲ್ಲ ಮಹಿಳೆಯರು. ಆ ಪ್ರಭಾವಿಸಬಲ್ಲ ಮಹಿಳೆಯರಲ್ಲಿ ಒಬ್ಬ ಮಹಿಳೆ ಯಾರು ಗೊತ್ತಾ? ಶಾಹೀನ್ ಬಾಗ್ನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ 82 ವರ್ಷದ ಬಿಲ್ಕಿಸ್ ಬಾನು ಅನ್ನೋ ಮಹಿಳೆಯನ್ನ ಟೈಮ್ ಪತ್ರಿಕೆ ಹೆಂಗಿದೆ ನೋಡಿ ಎಕೋಸಿಸ್ಟಮ್ ಅದು. ಹೇಗೆ ಆ ಆಕ್ಟಿವಿಸ್ಟ್ಗಳನ್ನು ತಯಾರು ಮಾಡಿ ಕೊಡಬೇಕು ಅಂತ ಇಷ್ಟು ಕೆಲಸವನ್ನ ಮಾಡೋದಕ್ಕೆ ಇವತ್ತು ಬೇಸ್ ಯಾರು ಗೊತ್ತಾ? ಹಾರ್ವರ್ಡ್ ಯೂನಿವರ್ಸಿಟಿ ಬೇಸ್ ಆಗಿದೆ. ಈ ಹಾರ್ವರ್ಡ್ ಯೂನಿವರ್ಸಿಟಿಗೆ ಜಗತ್ತಿನ ದೊಡ್ಡ ದೊಡ್ಡ ಫಿಲಾಂಥ್ರಪಿಸ್ಟ್ಗಳು ಹಣ ಕೊಡ್ತಾರೆ. ಆ ಹಣದ ಮೂಲಕ ಈ ಕೆಲಸ ಮಾಡಿಸ್ಕೊಳ್ತಾರೆ. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ನಾವು ಎಂಥ ಪುಣ್ಯಾತ್ಮರಿದ್ದೀವಿ ಭಾರತದಲ್ಲಿ ಅಂತಂದ್ರೆ, ನನ್ನ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹಣ ಕೊಟ್ಟು ಈ ಕೆಲಸವನ್ನು ನನ್ನ ದೇಶದಲ್ಲಿ ಮಾಡಿ ಅಂತ ಕೇಳ್ಕೊಳ್ತಾರೆ. ನಮ್ಗೆಲ್ರಿಗೂ ಆನಂದ್ ಮಹೀಂದ್ರ ಬಗ್ಗೆ ಬಹಳ ಖುಷಿ ಇದೆಯಲ್ಲ. ಆನಂದ್ ಮಹೀಂದ್ರ ಪೇಸ್ ಹಾರ್ವರ್ಡ್ ಯೂನಿವರ್ಸಿಟಿಯ ಅಲ್ಲಿನ ಈ ತರದ ಮಾನವ ಇದರ ವಿಚಾರದಲ್ಲಿ ಅವರೊಂದು ದೊಡ್ಡ ಮೊತ್ತವನ್ನು ಅಲ್ಲಿ ಡೊನೇಟ್ ಮಾಡಿದ್ದಾರೆ. ಲಕ್ಷ್ಮೀ ನಿವಾಸ್ ಮಿತ್ತಲ್, ಯಾರನ್ನ ಸ್ಟೀಲ್ ಇಂಡಸ್ಟ್ರಿಯ ಹೆಡ್ ಅಂತ ಕರಿತೀವೋ, ಅವ್ರು ಹಾರ್ವರ್ಡ್ ಯೂನಿವರ್ಸಿಟಿ ಅಂಡರ್ ಭಾರತದ ಬಾರ್ಡರ್ ಏರಿಯಾಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಅಜೀಂ ಪ್ರೇಮ್ಜಿ, ನಾವು ಬಹಳ ಹೆಮ್ಮೆಯಿಂದ ಎದೆ ಮೇಲೆ ಇಟ್ಕೊಂಡು ತಿರುಗಾಡ್ತೀವಲ್ಲ, ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತೀವಲ್ಲ, ಆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಈ ದೇಶದಲ್ಲಿ ಎಂಥ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ, ಸುಧಾ ಭಾರದ್ವಾಜ್ ಹೆಸರನ್ನು ಹೇಳಿದ್ರು. ಅಜೀಂ ಪ್ರೇಮ್ಜಿಯ ಯೂನಿವರ್ಸಿಟಿಗೆ ರೆಗ್ಯುಲರ್ ಲೆಕ್ಚರರ್ ಸುಧಾ ಭಾರದ್ವಾಜ್. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಜಾರ್ಜ್ ಸೋರೋಸ್ ಬಂದು, ಯಾರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಕುರಿತಂತೆ ಮಾತನಾಡ್ತಾ, ನರೇಂದ್ರ ಮೋದಿ ನ್ಯಾಷನಲಿಸ್ಟು, ಇಂಥ ನ್ಯಾಷನಲಿಸ್ಟ್ಗಳನ್ನ ಕೆಳಗಿಳಿಸೋದು ನನ್ನ ಗುರಿ, ಇದಕ್ಕೋಸ್ಕರ $1 ಬಿಲಿಯನ್ ಎತ್ತಿಡ್ತೀನಿ ಅಂತ ಹೇಳ್ತಾನೋ, ಆ ಜಾರ್ಜ್ ಸೋರೋಸ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಗೆ ಒಂದು ಭಾಷಣ ಮಾಡಿ ಹೋಗ್ತಾನೆ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಲೆಕ್ಚರರ್ಗಳು ಸಿಐಎ ವಿರುದ್ಧದ ಪ್ರೊಟೆಸ್ಟ್ ಆದಾಗ ಶಾಹೀನ್ ಬಾಗ್ನಲ್ಲಿ ಅದರ ಬೆಂಬಲಕ್ಕೆ ಅಂತ ಆರ್ಟಿಕಲ್ ಬರೀತಾರೆ. ನಮ್ದೇ ದೇಶದವರು ಇವರೆಲ್ಲ. ನಾನೇನಾದ್ರು ಹೊರ ದೇಶದವ್ರ ಬಗ್ಗೆ ಮಾತನಾಡ್ತಿಲ್ಲ. ಅಮೆರಿಕ ಸಪೋರ್ಟ್ ಮಾಡುತ್ತೆ, ಸ್ವಿಸ್ ಸಪೋರ್ಟ್ ಮಾಡುತ್ತೆ. ನೋ,
ನಮ್ಮದೇ ದೇಶದವರು ಈ ಕೆಲಸಗಳನ್ನು ಮಾಡ್ತಾರೆ. ಇದು ಬಹಳ ದುರಂತಕಾರಿ ಸಂಗತಿ ಅಂತ. ಇದರ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಇದು ಒಟ್ಟಾರೆ ಇದನ್ನ ನಾವು ಡೀಪ್ ಸ್ಟೇಟ್ ನ ಅಡಿಯಲ್ಲಿ ಕರಿತೀವಿ. ನಮ್ಗೆಲ್ರಿಗೂ ಡೀಪ್ ಸ್ಟೇಟ್ ಅನ್ನೋ ಪದ ಸಿಕ್ಕಾಪಟ್ಟೆ ಕೇಳಿದ್ದೀವಿ. ಆದ್ರೆ ಡೀಪ್ ಸ್ಟೇಟ್ ಅಲ್ಲಿ ಯಾರು ಇರ್ತಾರೆ ಅನ್ಕೊಂಡ್ರೆ ನಾವು ಅಮೆರಿಕಾದ ಕೆಲವು ಶ್ರೀಮಂತರು ಅನ್ಕೊಂಡಿದೀವಿ. ಬರೀ ಶ್ರೀಮಂತರು ಮಾತ್ರ ಅಲ್ಲ ಮಿತ್ರರೇ. ಡೀಪ್ ಸ್ಟೇಟ್ ನಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಅಮೆರಿಕಾದ ಶ್ರೀಮಂತರು ಇರ್ತಾರೆ, ಫಿಲಾಂಥ್ರಪಿಸ್ಟ್ಗಳು ಇರ್ತಾರೆ, ಅಮೆರಿಕಾದ ಬಿಸ್ನೆಸ್ ಮನ್ಗಳು ಇರ್ತಾರೆ. ಅಮೆರಿಕ ಅಂತಂದ್ರೆ ಜಗತ್ತಿನ ಅನೇಕ ಕಡೆಗಳಲ್ಲಿರುವಂತಹ ಅಧಿಕಾರಿಗಳು ಇವ್ರ ಜೊತೆ ಇದ್ದಾರೆ, ಪತ್ರಕರ್ತರಿದ್ದಾರೆ, ಲೆಕ್ಚರರ್ಗಳಿದ್ದಾರೆ, ಅನೇಕ ಭಿನ್ನ ಭಿನ್ನ ಸ್ಕಿಲ್ಗಳಿರೋರು, ಡ್ಯಾನ್ಸರ್ಸ್ಗಳಿದ್ದಾರೆ, ಆಮೇಲೆ ಆಕ್ಟರ್ಸ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಸೇರ್ಕೊಂಡು ಒಟ್ಟಾರೆ ಒಂದು ಡೀಪ್ ಸ್ಟೇಟ್ ಅಂತ ತಮಗೆ ಗೊತ್ತಿಲ್ಲದಂತೆ ಒಂದು ನೆಟ್ವರ್ಕ್ ಬಿಲ್ಡಪ್ ಮಾಡ್ಕೊಂಡಿದ್ದಾರೆ. ಇವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ನಾನು ಸುಮ್ಮನೆ ಒಂದು 2 ನಿಮಿಷದಲ್ಲಿ ನಿಮ್ಗೊಂದು ಫ್ಲೋ ಚಾರ್ಟ್ ತೋರಿಸ್ತೀನಿ. ನೀವು ಅದು ನೋಡಿ ಹೇಗೆ ಕೆಲಸ ನಡೆಯುತ್ತೆ ಅಂತ. ಈ ಡೀಪ್ ಸ್ಟೇಟ್ಗಳು ಕೆಲಸ ಮಾಡುವಂತ ಶೈಲಿ ಇದೆಯಲ್ಲ, ಬಹಳ ವಿಸ್ತಾರವಾಗಿರುವಂಥದ್ದು. ಮತ್ತೆ ಇದರಲ್ಲಿ ಬರೀ ಒಂದು ರಾಷ್ಟ್ರ ಅಲ್ಲ, ಅಮೆರಿಕಾದಿಂದ ಹಿಡಿದು ನೀವು ಜಗತ್ತಿನ ವೆಸ್ಟರ್ನ್ ಕಂಟ್ರೀಸ್ಗಳು, ಅದು ಆಸ್ಟ್ರೇಲಿಯಾ ಇರ್ಬೋದು, ಈ ತರದ ಅನೇಕ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ಇವರು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಫೈನ್, ಅವ್ರು ಓಪನ್ ಮಾಡುವಷ್ಟೊತ್ತಿಗೆ ನಾನು ಮುಂದಕ್ಕೆ ಹೋಗ್ತೀನಿ. ಯುಎಸ್ಗೆ ಅಧಿಕಾರ ಸ್ಥಾಪಿಸುವಂತ ತವಕ ಇದೆ, ಕೆಲಸ ಮಾಡುವಂತ ಶೈಲಿ ನಾನು ನಿಮ್ಗೆ ಹೇಳ್ತೀನಿ. CIA ಅನ್ನುವಂತ ಅಮೆರಿಕಾದ ಇಂಟೆಲಿಜೆನ್ಸ್ ಏಜೆನ್ಸಿ ಜಗತ್ತಿನ ಯಾವ ದೇಶದಲ್ಲಿ ಬೇಕಿದ್ರೂ ತಾನು ತನ್ನ ಅಧಿಕಾರವನ್ನ ಸ್ಥಾಪಿಸಬಲ್ಲೆ ಅಂತ ಹೇಳುತ್ತೆ. ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ರೆಜಿಮ್ ಚೇಂಜ್ ಆಯಿತು. ರೆಜಿಮ್ ಚೇಂಜ್ ಆಗೋ ಮುಂಚೆ ಬಾಂಗ್ಲಾದೇಶದಲ್ಲಿ ಏನೇನಾಗಿದೆ ಗೊತ್ತಾ? ಜಗತ್ತಿನ ಜನಕ್ಕೆ ಕಣ್ಮುಂದೆ ಇರುವಂತದ್ದು ಏನು ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ರೆಜಿಮ್ ಚೇಂಜ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಅದು ಏನು ಅಂತ ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ಪ್ರಾಬ್ಲಮ್ ಆಗಿತ್ತು. ಆ ಎಲೆಕ್ಷನ್ ಪ್ರಾಬ್ಲಮ್ ಆಗಿದ್ದಕ್ಕೆ ಜನ ಕೋಪಿಸ್ಕೊಂಡಿದ್ರು, ಅಲ್ಲೊಂದು ರಿಸರ್ವೇಶನ್ ಬಂತು, ಆ ರಿಸರ್ವೇಶನ್ ಕಾರಣಕ್ಕೋಸ್ಕರ ಕೋಪ ಉಂಟಾಯ್ತು ಅಂತ. ಆದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ, ಈ ಬಾಂಗ್ಲಾದೇಶದಲ್ಲಿ ಈ ಹುಡುಗರನ್ನ ಎಬ್ಬಿಸ್ಲಿಕ್ಕೋಸ್ಕರ, ಅವರನ್ನ ಭಡಕಾಯಿಸ್ಲಿಕ್ಕೋಸ್ಕರ ಅಲ್ಲಿನ NGOಗಳ ಮೂಲಕ ಡೀಪ್ ಸ್ಟೇಟ್ ನ ಪ್ಲೇಯರ್ಸ್ಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂತಂದ್ರೆ, ಈ ಬಾಂಗ್ಲಾದೇಶದಲ್ಲಿರುವಂತ NGOಗಳ ಮೂಲಕ ಅಲ್ಲಿನ ವಿದ್ಯಾರ್ಥಿಗಳನ್ನ ಎಬ್ಬಿಸುವಂತ ಪ್ರಯತ್ನ ಮಾಡಿದ್ರು. ಅವ್ರಿಗೆ ಬೇಕಾಗಿರೋ ಫಂಡ್ ಆಯ್ತು. ಕೊನೆಗೆ ಶೇಖ್ ಹಸೀನಾನ ವಿತಿನ್ 45 ಮಿನಿಟ್ಸ್ ಅಲ್ಲಿಂದ ಓಡಿಸ್ಲಾಯ್ತಲ್ಲ, ಕೊನೆಗೆ ಕರ್ಕೊಂಡ್ಬಂದು ಕೂರಿಸಿದ್ಯಾರನ್ ಗೊತ್ತಾ? ಅಮೆರಿಕ